ಪಾಂಡವಪುರ ಜೈನ ಸಮುದಾಯದ ಮುಖಂಡರಾದ ಲೋಕೇಶ್ ಮತ್ತು ಗೌತಮ್ ರವರು ಪಾಂಡವಪುರ ಉಪವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆಯ ಗರ್ಭಿಣಿ ಮಹಿಳೆಯರು ಹಾಗೂ ಬಾಣಂತಿಯರು ಮಕ್ಕಳಿಗೆ ಬಿಸಿ ನೀರಿನ ಸೌಲಭ್ಯ ಕಲ್ಪಿಸಿಕೊಡಲು ಒಂದು ವಾಟರ್ ಫಿಲ್ಟರ್ ಮೆಷಿನ್ ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಸೇವಕರು, ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸಿ.ಎ. ಅರವಿಂದ್, ಮುಖಂಡರಾದ ಚೆನ್ನಕೇಶವ, ಸ್ವಾಮಿಗೌಡ, ಮಧು ಬೀರಶೆಟ್ಟಹಳ್ಳಿ, ಅನಿಲ್ ಕುಮಾರ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತಿ ಇದ್ದರು. ಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಲೋಕೇಶ್ ಅವರು ಮತ್ತು ಗೌತಮ್ ಅವರು ಇಬ್ಬರೂ 2 ಕೊಡಿಸ್ತೀವಿ ಅಂತ ಒಪ್ಕೊಂಡಿದ್ರು. ಅದೇ ಥರ ಇವತ್ತೊಂದು ದಿನ ಬಂದು ಇವತ್ತು ಇದನ್ನು ವಿತರಣೆ ಮಾಡಕ್ಕೆ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಗೌತಮ್ ಅವ್ರ ಕುಟುಂಬದ ವತಿಯಿಂದ ಇದೇ ಥರದ್ದು ಮತ್ತೊಂದು ಕುಡಿಯೋ ನೀರಿನ ವ್ಯವಸ್ಥೆನ ಮಾಡ್ತಾರೆ. ಹೀಗಾಗಿ ಡಾಕ್ಟ್ರು ಜಾಗ ಎಲ್ಲ ವೀಕ್ಷಣೆ ಮಾಡಿ ಸಾರ್ವಜನಿಕರಿಗೂ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು ಮತ್ತು ಆಸ್ಪತ್ರೆಗೂ ಆಗಬೇಕು ಅಂತೇಳಿ 2-in-1 ಮಾಡಬೇಕು ಅಂತೇಳಿ ಇವತ್ತು ಜೈನ್ ಸಮುದಾಯಕ್ಕೆ ಒಂದು ಲೆಟರ್ನ ಬರೀತಾ ಇದ್ದಾರೆ. ಅದು ಶೀಘ್ರದಲ್ಲೇ ಪ್ರಾರಂಭ ಆಗ್ತಿದೆ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆ ವತಿಯಿಂದ ಒಂದು ಅನಸ್ತೇಷಿಯಾ ಮಿಷಿನ್ ಬೇಕು 20 ಲಕ್ಷಕ್ಕೆ ಆಗುವಂಥದ್ದು ಅಂತ ಅಂದ್ಬಿಟ್ಟು ವಿಚಾರ ಡಾಕ್ಟರ್ ತಿಳಿಸಿದ್ವಿ. ನಮ್ಮ ಪಾಂಡವಪುರದವರೇ ಆದಂಥ RBIನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಇಂಜಿನಿಯರು ರಮೇಶ್ ಅವ್ರಿಗೆ ತಿಳಿಸಲಾಗಿ ನಾನು ಅವ್ರ ಡಾಕ್ಟರ್ ಹತ್ರ ಮಾತಾಡಿ ಅದನ್ನು ಕೊಡಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಹೇಳಿದರೆ ಇವತ್ತು ಆಸ್ಪತ್ರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರದಿಂದ ಮತ್ತು ದಾನಿಗಳಿಂದ ಪಡ್ಕೊಂಡು ಇವತ್ತು ಭಾರಿ ಅದ್ಭುತವಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಇವತ್ತು ನೀಡಿರ್ತಕ್ಕಂಥ ದಾನಿಗಳಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನ ಕೊಡಿ. ನೀವು ಹೇಳ್ಬೇಕಂತ ಎಲ್ಲಿಗೂ ಜೈನ್ ಸಮುದಾಯದ ಮುಖಂಡರಾದ ಲೋಕೇಶ್ ಮತ್ತು ಗೌತಮರವರು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನು ಮಕ್ಕಳಿಗೆ ಹಾಗೂ ಮತ್ತು ಬರುವಂಥ ರೋಗಿಗಳಿಗೆ ಮತ್ತು ಬಾಣಂತಿಯರಿಗೆ ಕುಡಿಯಲಿಕ್ಕೆ ಬಿಸಿ ನೀರಿನ ಅವಶ್ಯಕತೆ ಇರ್ತದೆ. ಆ ನಿಟ್ಟಿನಲ್ಲಿ ಒಂದು ಬಿಸಿ ನೀರಿನ ವ್ಯವಸ್ಥೆ ಕುಡಿಯಲಿಕ್ಕೆ ಒಂದು ವಾಟರ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಹೆಚ್ಚಿನ ಕಾರ್ಯವನ್ನು ಕೂಡ ಅವರಿಗೆ ಮಾಡಲಿಕ್ಕೆ ದೇವರವ್ರಿಗೆ ಶಕ್ತಿಯನ್ನು ಕೊಡಲಿ. ಏನು ಈ ನಮ್ಮ ಈ ಹೋರಾಟದ ಒಂದು ಏನು ಈ ಕೆಲಸ ಆಗಬೇಕು ಅಂತಂದರೆ ನಮ್ಮ BJPಯ ಮುಖಂಡರಾದ ಮಂಜುನಾಥನವರ ಒಂದು ಇದು ಮಾಡ್ತಾರೆ. ಮತ್ತು ಅದೇ ರೀತಿ ಒಂದು ಈಗ ಅಶೋಕರವರು ಕೂಡ ಇದ್ದಾರೆ. ಮತ್ತು ಎಲ್ಲ ಪಾಂಡವಪುರದ ಕೇಶವನವರಿದ್ದಾರೆ. ಮತ್ತು ಎಲ್ಲ ಪಾಂಡವಪುರದ ಒಂದು ನಮ್ಮ ಏನು ಸಾರ್ವಜನಿಕರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಆಸ್ಪತ್ರೆಯ ಪರವಾಗಿ ನಾನು ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಇದೇ ರೀತಿ ನಮ್ಮ ಏನು ಸರ್ಕಾರ ಏನು ಮಾಡ್ತದೆ, ಸರ್ಕಾರದ ಜೊತೆ ಸಾರ್ವಜನಿಕರು ಕೂಡ ಕೈಗೂಡಿಸ್ಬೇಕು ಅಂತ ನಾನದು ಕೂಡ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ನೋಡಿ, ಇನ್ನೊಂದು ಬಾಬುಲಾಲ್ ಅವರ ಹೆಸರಲ್ಲಿ ತಂದೆಯವರು ಬಾಬುಲಾಲ್ ಅವರು ನಮಗೆ ಭಾರಿ ಸಾರ್ವಜನಿಕ ಅವ್ರ ಹೆಸರಲ್ಲಿ ಒಂದು ಡಾಕ್ಟರ್ ಕೇಳ್ಕೊಂಡು ಶಾಶ್ವತಗಿರೋದು ಮಾಡಿ ಅಂತ 2 ತಿಂಗಳಲ್ಲಿ ಅದು ಆರ್ಡರ್ ಹಾಕಿದ್ದಾರೆ. 2 ತಿಂಗಳಲ್ಲಿ ಅದು ಸ್ಟೀಲ್ದು ಕುಡಿಯೋ ನೀರಿನ ವ್ಯವಸ್ಥೆನ ಮಾಡ್ತೀನಿ ಅಂತಂದರೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಮತ್ತೆ 2ನೇದು ಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೆ ಮತ್ತು ಅದ್ರ ಜೊತೆ ಅಶೋಕರು ಇವತ್ತೇನಾದರೂ ನಾವು ಇಲ್ಲಿ ಒಂದು ಎಲ್ಲ ಜಾಗ ವೀಕ್ಷಣೆ ಮಾಡೋದಕ್ಕೆ ಅವರೇ ಮೊದಲನೇದಾಗಿ ಪಾತ್ರ ಎಲ್ಲರನ್ನೂ ಮಾತಾಡ್ತೀನಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಜೈನ್ ಸಮುದಾಯದ ಮುಖಂಡರಾದ ಲೋಕೇಶ್ ಮತ್ತು ಗೌತಮರವರು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಏನು ಮಕ್ಕಳಿಗೆ ಹಾಗೂ ಮತ್ತು ಬರುವಂಥ ರೋಗಿಗಳಿಗೆ ಮತ್ತು ಬಾಣಂತಿಯರಿಗೆ ಕುಡಿಯಲಿಕ್ಕೆ ಬಿಸಿ ನೀರಿನ ಅವಶ್ಯಕತೆ ಇರ್ತದೆ. ಆ ನಿಟ್ಟಿನಲ್ಲಿ ಒಂದು ಬಿಸಿ ನೀರಿನ ವ್ಯವಸ್ಥೆ ಕುಡಿಯಲಿಕ್ಕೆ ಒಂದು ವಾಟರ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಹೆಚ್ಚಿನ ಕಾರ್ಯವನ್ನು ಕೂಡ ಅವರಿಗೆ ಮಾಡಲಿಕ್ಕೆ ದೇವರವ್ರಿಗೆ ಶಕ್ತಿಯನ್ನು ಕೊಡಲಿ. ಏನು ಈ ನಮ್ಮ ಈ ಹೋರಾಟದ ಒಂದು ಏನು ಈ ಕೆಲಸ ಆಗಬೇಕು ಅಂತಂದರೆ ನಮ್ಮ BJPಯ ಮುಖಂಡರಾದ ಮಂಜುನಾಥನವರ ಒಂದು ಇದು ಮಾಡ್ತಾರೆ. ಮತ್ತು ಅದೇ ರೀತಿ ಒಂದು ಈಗ ಅಶೋಕರವರು ಕೂಡ ಇದ್ದಾರೆ. ಮತ್ತು ಎಲ್ಲ ಪಾಂಡವಪುರದ ಕೇಶವನವರಿದ್ದಾರೆ. ಮತ್ತು ಎಲ್ಲ ಪಾಂಡವಪುರದ ನಮ್ಮ ಏನು ಸಾರ್ವಜನಿಕರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಆಸ್ಪತ್ರೆಯ ಪರವಾಗಿ ನಾನು ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಇದೇ ರೀತಿ ನಮ್ಮ ಏನು ಸರ್ಕಾರ ಏನು ಮಾಡ್ತದೆ, ಸರ್ಕಾರದ ಜೊತೆ ಸಾರ್ವಜನಿಕರು ಕೂಡ ಕೈಗೂಡಿಸ್ಬೇಕು ಅಂತ ನಾನದು ಕೂಡ ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ನೋಡಿ, ಇನ್ನೊಂದು ಬಾಬುಲಾಲ್ ಅವರ ಹೆಸರಲ್ಲಿ ತಂದೆಯವರು ಬಾಬುಲಾಲ್ ಅವರು ನಮಗೆ ಭಾರಿ ಸಾರ್ವಜನಿಕ ನಮ್ಮ ಜೊತೆ ಅವ್ರ ಹೆಸರಲ್ಲೇ ಒಂದು ಡಾಕ್ಟರ್ ಕೇಳ್ಕೊಂಡು ಶಾಶ್ವತಗಿರೋದು ಮಾಡಿ ಅಂತ 2 ತಿಂಗಳಲ್ಲಿ ಅದು ಆರ್ಡರ್ ಹಾಕಿದ್ದಾರೆ.
2 ತಿಂಗಳಲ್ಲಿ ಅದು ಸ್ಟೀಲ್ದು ಕುಡಿಯೋ ನೀರಿನ ವ್ಯವಸ್ಥೆನ ಮಾಡ್ತೀನಿ ಅಂತಂದರೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಮತ್ತೆ 2ನೇದು ಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೆ ಮತ್ತೆ ಅದ್ರ ಜೊತೆ ಅಶೋಕರು ಇವತ್ತೇನಾದರೂ ನಾವು ಇಲ್ಲಿ ಒಂದು ಎಲ್ಲ ಜಾಗ ವೀಕ್ಷಣೆ ಮಾಡಲಿಕ್ಕೆ ಅವರೇ ಮೊದಲನೇದಾಗಿ ಪಾತ್ರ ಎಲ್ಲರನ್ನೂ ಮಾತಾಡ್ತೀನಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ.